ಮೊದಲನೇದಾಗಿ ಕನ್ನಡದ ಚಲನಚಿತ್ರ ವೀಕ್ಷಕರಿಗೆ ನಮಸ್ಕಾರ. ರಘು ಶಿವಮೊಗ್ಗ ಅವ್ರದ್ದು ನಾನು ನೋಡಿದಂಥ ಎರಡನೇ ಮೂವಿ ಇದು. ಮೊದಲನೇದು ಪೆಂಟಗನ್ ನೋಡಿದ್ದೀನಿ, ಹಾಗೆ ಇವಾಗ ಬಂದಿರೋಂಥ ಟಾಸ್ಕ್ ಅಂತೇಳಿ. ನನಗೆ ಗೊತ್ತೇ ಇರಲಿಲ್ಲ ಈ ಮೂವಿ ಅನ್ನೋದಿದೆ ಅಂತೇಳಿ. ನನ್ನ ಫ್ರೆಂಡ್ ಫೋನ್ ಮಾಡಿದಾಗ ಬನ್ನಿ ಅಂತ ಹೇಳಿದರು. ಒಂದು ಸೋಷಿಯಲ್ ಕಾಸ್ನ ತೊಗೊಂಬರ್ತಾ ಇದೆ ಇದು. ಸಮಾಜದಲ್ಲಿ ಯಾವ ಥರ ಆಗ್ತಾ ಇದೆ ನಿಮಗೆ, ಈ ಎಡ ಬಲ ಅಂತ ಯಾವ ಥರ ಕರಿತೀವಿ, ಬಲ ಮತ್ತು ಬಲ ಇಲ್ದಿರೋನು ಯಾವ ಥರ ಆಗುತ್ತೆ ಅಂತೇಳಿ ಅಂತ. ಕೊನೆಯದಾಗಿ ಎಷ್ಟೇ ಪ್ರಯತ್ನಗಳಾದಾಗ ಬಲ ಅಂತ ಹೇಳಿದರೆ, ನೀವು ಒಳ್ಳೆತನ ಗೆಲ್ಲಬೇಕಂತ ಹೇಳಿದರೆ ಏನಾದರೂ ಒಂದು ಕೆಟ್ಟ ಘಟನೆ ನಡೀಲೇಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಮೂವಿಯಲ್ಲಿ ಒಂದು ಲಾಸ್ಟ್ ಎಂಡಿಂಗಲ್ಲಿ ಒಂದು ಮೆಸೇಜ್ ಇರುತ್ತೆ. ಯಾವುದೋ ಒಂದು ಕಳೆದು ಹೋಗಿ ಅದರಿಂದ ಇಡೀ ಸಮಾಜಕ್ಕೆ ಒಳ್ಳೇದಾಯಿತು ಅಂತೇಳಿ ಅಂತ. ಹಾಗಾಗಿ ಕನ್ನಡ ಮೂವಿಯನ್ನು ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ. ಯಾಕಂತ ಹೇಳಿದರೆ ನಮ್ಮೆಲ್ಲರೂ ಕೂಡ ಏನಂತ ಹೇಳಿದರೆ ತಮಿಳ್ ಮೂವಿ, ತಮಿಳ್ BGM ಹಂಗಿರುತ್ತೆ ಹಿಂಗಿರುತ್ತೆ, ಎಲ್ಲರೂ ಅವ್ರವ್ರ ಕಲ್ಪನೆಯಲ್ಲೇ ಇರ್ತಾರೆ. ಕನ್ನಡವನ್ನು ನಾವು ಬೆಳೆಸಿದಾಗ ನಮ್ಮ ಅಭಿಪ್ರಾಯಗಳನ್ನು ನಾವು ಆ ಡೈರೆಕ್ಟರ್ಗಳಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು ದುಡ್ಡು ಹಾಕ್ಬೇಕಂತ ಹೇಳಿದರೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ಅವ್ರಿಗೆ ತಿಳಿಸ್ಬೇಕಾಗಿದೆ. ಹಾಗಾಗಿ ಟಾಸ್ ತಂಡಕ್ಕೆ ನನ್ನ ಪರವಾಗಿ ಹಾಗೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಪರವಾಗಿ ಆಲ್ ದಿ ಬೆಸ್ಟ್. ಇನ್ನೂ ಚೆನ್ನಾಗಿ ಮೂವಿಗಳನ್ನು ಮಾಡಿ ಹಾಗೆ ನೋಡ್ತಾನೆ ಇರ್ತೀವಿ. ಜೈ ಹಿಂದ್. ಮೊದಲನೇದಾಗಿ ಕನ್ನಡದ ಚಲನಚಿತ್ರ ವೀಕ್ಷಕರಿಗೆ ನಮಸ್ಕಾರ. ರಘು ಶಿವಮೊಗ್ಗ ಅವ್ರದ್ದು ನಾನು ನೋಡಿದಂಥ ಎರಡನೇ ಮೂವಿ ಇದು. ಮೊದಲನೇದು ಪೆಂಟಗನ್ ನೋಡಿದ್ದೀನಿ, ಹಾಗೆ ಇವಾಗ ಬಂದಿರೋಂಥ ಟಾಸ್ಕ್ ಅಂತೇಳಿ. ನನಗೆ ಗೊತ್ತೇ ಇರಲಿಲ್ಲ ಈ ಮೂವಿ ಅನ್ನೋದಿದೆ ಅಂತೇಳಿ. ನನ್ನ ಫ್ರೆಂಡ್ ಫೋನ್ ಮಾಡಿದಾಗ ಬನ್ನಿ ಅಂತ ಹೇಳಿದರು. ಒಂದು ಸೋಷಿಯಲ್ ಕಾಸ್ನ ತೊಗೊಂಬರ್ತಾ ಇದೆ ಇದು. ಸಮಾಜದಲ್ಲಿ ಯಾವ ಥರ ಆಗ್ತಾ ಇದೆ ನಿಮಗೆ, ಈ ಎಡ ಬಲ ಅಂತ ಯಾವ ಥರ ಕರಿತೀವಿ, ಬಲ ಮತ್ತು ಬಲ ಇಲ್ದಿರೋನು ಯಾವ ಥರ ಆಗುತ್ತೆ ಅಂತೇಳಿ ಅಂತ. ಕೊನೆಯದಾಗಿ ಎಷ್ಟೇ ಪ್ರಯತ್ನಗಳಾದಾಗ ಬಲ ಅಂತ ಹೇಳಿದರೆ, ನೀವು ಒಳ್ಳೆತನ ಗೆಲ್ಲಬೇಕಂತ ಹೇಳಿದರೆ ಏನಾದರೂ ಒಂದು ಕೆಟ್ಟ ಘಟನೆ ನಡೀಲೇಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಮೂವಿಯಲ್ಲಿ ಒಂದು ಲಾಸ್ಟ್ ಎಂಡಿಂಗಲ್ಲಿ ಒಂದು ಮೆಸೇಜ್ ಇರುತ್ತೆ. ಯಾವುದೋ ಒಂದು ಕಳೆದು ಹೋಗಿ ಅದರಿಂದ ಇಡೀ ಸಮಾಜಕ್ಕೆ ಒಳ್ಳೇದಾಯಿತು ಅಂತೇಳಿ ಅಂತ. ಹಾಗಾಗಿ ಕನ್ನಡ ಮೂವಿಯನ್ನು ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ. ಯಾಕಂತ ಹೇಳಿದರೆ ನಮ್ಮೆಲ್ಲರೂ ಕೂಡ ಏನಂತ ಹೇಳಿದರೆ ತಮಿಳ್ ಮೂವಿ, ತಮಿಳ್ BGM ಹಂಗಿರುತ್ತೆ ಹಿಂಗಿರುತ್ತೆ, ಎಲ್ಲರೂ ಅವ್ರವ್ರ ಕಲ್ಪನೆಯಲ್ಲೇ ಇರ್ತಾರೆ. ಕನ್ನಡವನ್ನು ನಾವು ಬೆಳೆಸಿದಾಗ ನಮ್ಮ ಅಭಿಪ್ರಾಯಗಳನ್ನು ನಾವು ಆ ಡೈರೆಕ್ಟರ್ಗಳಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು ದುಡ್ಡು ಹಾಕ್ಬೇಕಂತ ಹೇಳಿದರೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ಅವ್ರಿಗೆ ತಿಳಿಸ್ಬೇಕಾಗಿದೆ. ಹಾಗಾಗಿ ಟಾಸ್ ತಂಡಕ್ಕೆ ನನ್ನ ಪರವಾಗಿ ಹಾಗೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಪರವಾಗಿ ಆಲ್ ದಿ ಬೆಸ್ಟ್. ಇನ್ನೂ ಚೆನ್ನಾಗಿ ಮೂವಿಗಳನ್ನು ಮಾಡಿ ಹಾಗೆ ನೋಡ್ತಾನೆ ಇರ್ತೀವಿ. ಜೈ ಹಿಂದ್.